ನಮಸ್ಕಾರ. ಎಲ್ಲರಿಗೂ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಸಾಮಾನ್ಯವಾಗಿ ಪ್ರಾರ್ಥನೆ ಅಂದ್ರೆ ನಮ್ಮ ಕಷ್ಟಗಳನ್ನ ದೇವರಿಗೆ ಹೇಳ್ಕೊಳ್ಳೋದು, ಒಂದು ಮನವಿ ಸಲ್ಲಿಸೋದು ಅಂತ ಅಂದ್ಕೊಳ್ತೀವಿ ಅಲ್ವಾ? ಆದ್ರೆ ಇವತ್ತು ನಾವು ಚರ್ಚಿಸ್ತಿರುವ ಈ ಆಕರ ಪ್ರಾರ್ಥನೆಯನ್ನೇ ಒಂದು ಬೇರೆ ರೀತಿ ನೋಡುತ್ತೆ. ಇದು ಕಷ್ಟವನ್ನ ಸೃಷ್ಟಿಸಿದ ಮೂಲಶಕ್ತಿಯ ಜೊತೆಗೆ ನಡೆಸುವ ಒಂದು ಮಾತುಕತೆ ತರ. ಸಮಸ್ಯೆಯ ವಿರುದ್ಧ ಹೋರಾಟ ಅಲ್ಲ, ಬದಲಿಗೆ ಸಮಸ್ಯೆಯ ಡೈರೆಕ್ಟರ್ ಹತ್ರಾನೇ ಸ್ಕ್ರಿಪ್ಟ್ ಬದಲಾಯಿಸಿ ಅಂತ ಕೇಳಿದ ಹಾಗೆ. ಹೌದು ಹೌದು, ಇದು ಬಹಳ ವಿಶಿಷ್ಟವಾದ ದೃಷ್ಟಿಕೋನ. ನಮ್ಮ ಮುಂದಿರೋದು ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥದ ಒಂದು ಅಧ್ಯಾಯ. ಇದರ ಶೀರ್ಷಿಕೆ ಸಕಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾರ್ಥನೆ. ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗೆ, ಅದು ಎಷ್ಟೇ ದೊಡ್ಡದಿರ್ಲಿ ಚಿಕ್ಕದಿರ್ಲಿ, ಗಾಯತ್ರಿ ಮಂತ್ರ ಒಂದೇ ಪರಿಹಾರ ಅಂತ ಈ ಗ್ರಂಥ ಹೇಳುತ್ತೆ. ಆದರೆ ನಿಲ್ಲಿ, ಇದೇನೋ ಮಾಟಮಂತ್ರದ ವಿಷಯ ಅಲ್ಲ, ಖಂಡಿತ ಅಲ್ಲ. ಇದರ ಹಿಂದೆ ಒಂದು ತಾತ್ವಿಕ ಚೌಕಟ್ಟಿದೆ. ಸರಿ, ಆ ಚೌಕಟ್ಟು ಏನು ಅಂತಾನೆ ನಾವು ಇಂದು ಆಳವಾಗಿ ನೋಡ್ಬೇಕಾಗಿರೋದು. ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅನ್ನೋದು ಕೇಳೋಕೆ ಸ್ವಲ್ಪ ಜಾಹೀರಾತು ತರ ಕೇಳಿಸ್ತ್ರು, ಇದ್ರ ಹಿಂದಿನ ತರ್ಕ ಆಕ್ಚುಲಿ ತುಂಬಾ ಆಳವಾಗಿದೆ ಅಂತ ನನಗೂ ಅನ್ಸ್ತು. ಹಾಗಾದ್ರೆ ಈ ಸಿದ್ಧಾಂತದ ಮೂಲ ಯಾವುದು? ಎಲ್ಲಿಂದ ಶುರುವಾಗುತ್ತೆ ಇದೆಲ್ಲ? ಎಲ್ಲವೂ ಪ್ರೇರಣೆಯನ್ನು ಒಂದೇ ಒಂದು ಶಬ್ದದಲ್ಲಿ ಅಡಗಿದೆ. ಈ ಗ್ರಂಥದ ಪ್ರಕಾರ ಭಗವಂತನು ಪರಮ ಪ್ರೇರಕ. ಪರಮ ಪ್ರೇರಕ? ಹೌದು. ಅಂದ್ರೆ ಈ ಜಗತ್ತಿನಲ್ಲಿ ನಡೆಯೋ ಪ್ರತಿಯೊಂದು ಕ್ರಿಯೆಯ ಹಿಂದೆ ಇರೋ ಅಂತಿಮ ಪ್ರೇರಣಾ ಶಕ್ತಿ ಅವನೇ. ಇದು ಬರೀ ಒಳ್ಳೇದಕ್ಕೂ ಮಾತ್ರ ಅಲ್ಲ, ಕೆಟ್ಟದಕ್ಕೂ ಇದೇ ಅನ್ವಯ ಆಗುತ್ತೆ. ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಆತ ನಮ್ಮ ಮತ್ತು ನಮ್ಮ ಸುತ್ತ ಇರೋರ ಬುದ್ಧಿಯನ್ನ ಪ್ರೇರೇಪಿಸ್ತಾನೆ. ಈ ಪ್ರೇರಣೆಯೇ ಕೆಲವೊಮ್ಮೆ ಸಮಸ್ಯೆಯ ರೂಪದಲ್ಲಿ ನಮಗೆ ಕಾಣಿಸ್ಕೊಡುತ್ತೆ. ಒಂದು ನಿಮಿಷ, ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ. ನನ್ನ ಜೀವನದಲ್ಲಿ ಒಂದು ಸಮಸ್ಯೆ ಇದೆ ಅಂದ್ರೆ ಅದರ ಹಿಂದೆ ದೇವರ ಪ್ರೇರಣೆ ಇದೆ ಅಂತನಾ? ಉದಾಹರಣೆಗೆ, ಈಗ ಮನೆಯಲ್ಲಿ ಒಂದು ಜಗಳ ನಡೀತಿದೆ ಅಂತಿಟ್ಕೊಳ್ಳಿ. ಅಪ್ಪ ಮಗನಿಗೆ ಸರಿಯಿಲ್ಲ. ಅದಕ್ಕೂ ದೇವರ ಪ್ರೇರಣೆಗೂ ಏನು ಸಂಬಂಧ? ಅದು ಅವರವರ ಸ್ವಭಾವ, ಅಹಂಕಾರ ಅಂದ್ಕೊಳ್ತೀವಿ ನಾವು. ಈ ಸಿದ್ಧಾಂತದ ಪ್ರಕಾರ ಸ್ವಭಾವ ಮತ್ತು ಅಹಂಕಾರ ಕೂಡ ಪ್ರೇರೇಪಿಸಲ್ಪಟ್ಟಿದ್ದೆ. ಗ್ರಂಥದಲ್ಲಿ ಇದೇ ಉದಾಹರಣೆ ಇದೆ. ಅಪ್ಪನ ಮಾತನ್ನ ಮಗ ಕೇಳ್ತಿಲ್ಲ ಅಂದ್ರೆ ಮಗನ ಬುದ್ಧಿಗೆ ಅಪ್ಪನ ಮಾತನ್ನ ಕೇಳಬಾರದು ಅನ್ನೋ ಪ್ರೇರಣೆಯನ್ನ ಭಗವಂತನೇ ಅವನ ಕರ್ಮಾನುಸಾರವಾಗಿ ನೀಡುತ್ತಿದ್ದಾನೆ. ಅದೇ ಸಮಯದಲ್ಲಿ ಅಪ್ಪನ ಬುದ್ಧಿಗೆ ಮಗನ ಮೇಲೆ ಕೋಪ ಮಾಡ್ಕೋ ಅನ್ನೋ ಪ್ರೇರಣೆ ಸಿಗ್ತಿದೆ. ಈ ಎರಡು ಪ್ರೇರಣೆಗಳು ಸಂಘರ್ಷಕ್ಕೆ ಕಾರಣವಾಗಿ ಅದು ಕೌಟುಂಬಿಕ ಕಲಹ ಅನ್ನೋ ಸಮಸ್ಯೆಯಾಗಿ ಕಾಣಿಸುತ್ತೆ. ಓಕೆ, ಈಗ ಕನೆಕ್ಟ್ ಆಗ್ತಿದೆ. ಅಂದ್ರೆ ಸಮಸ್ಯೆ ಎನ್ನೋದು ಆಕಾಶದಿಂದ ಉದ್ರಲ್ಲ, ಬದಲಿಗೆ ಸಂಬಂಧಪಟ್ಟ ವ್ಯಕ್ತಿಗಳ ಬುದ್ಧಿಯಲ್ಲಿ ಏಳೋ ಯೋಚನೆಗಳ ಸಂಘರ್ಷ. ಮತ್ತು ಆ ಯೋಚನೆಗಳ ಹಿಂದಿನ ಮೂಲ ಪ್ರೇರಣೆ ದೈವಿಕವಾದದ್ದು. ಹಾಗಾದ್ರೆ ಗಾಯತ್ರಿ ಮಂತ್ರ ಇಲ್ಲಿ ಹೇಗೆ ಚಿತ್ರಕ್ಕೆ ಬರುತ್ತೆ? ಇಲ್ಲಿಯೇ ಗಾಯತ್ರಿ ಮಂತ್ರದ ಆ ಪ್ರಸಿದ್ಧ ಸಾಲು ಧಿಯೋ ಯೋ ನಃ ಪ್ರಚೋದಯಾತ್ ಅನ್ನೋದು ಕೇಂದ್ರಬಿಂದುವಾಗುತ್ತೆ. ನಮ್ಮ ಬುದ್ಧಿಶಕ್ತಿಯನ್ನು ಪ್ರೇರೇಪಿಸ್ಲಿ ಅಂತ. ನಿಖರವಾಗಿ ಈ ಪ್ರಾರ್ಥನೆ ನೇರವಾಗಿ ಆ ಪರಮ ಪ್ರೇರಕನಿಗೆ ಸಲ್ಲಿಸೋ ಮನವಿ. ಇದರ ಹಿಂದಿನ ತರ್ಕ ಎಷ್ಟು ಸರಳ ಮತ್ತು ಶಕ್ತಿಯುತವಾಗಿದೆ ಅಂದ್ರೆ, ಯಾವ ಪರಮ ಪ್ರೇರಕನೂ ಬುದ್ಧಿಗಳನ್ನ ಪ್ರೋತ್ಸಾಹಿಸಿ ಸಮಸ್ಯೆಯನ್ನ ಸೃಷ್ಟಿಸಿದನೋ, ಅದೇ ಪರಮ ಪ್ರೇರಕನು ಬುದ್ಧಿಗಳನ್ನ ಬೇರೆಗಡೆಗೆ ಪ್ರೋತ್ಸಾಹಿಸಿ ಆ ಸಮಸ್ಯೆಯನ್ನ ಪರಿಹರಿಸಬಲ್ಲನು. ಅಂದ್ರೆ ನನ್ನ ಮಗನ ಬುದ್ಧಿಯನ್ನ ನನ್ನ ಮಾತು ಕೇಳದ ಹಾಗೆ ಪ್ರೇರೇಪಿಸಬೇಡ, ಬದಲಿಗೆ ನನ್ನ ಮಾತನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ಪ್ರೇರೇಪಿಸು ಅಂತ ಕೇಳ್ಕೊಳ್ಳೋ ಹಾಗೆ. ಇದು ಸಮಸ್ಯೆಯ ಲಕ್ಷಣಗಳ ಜೊತೆಯಲ್ಲ, ನೇರವಾಗಿ ಅದರ ಮೂಲದ ಜೊತೆನೆ ಮಾತಾಡಿದ ಹಾಗೆ. ಆದ್ರೆ ಇಲ್ಲಿ ನನಗೊಂದು ಮೂಲಭೂತ ಪ್ರಶ್ನೆ ಕಾಡ್ತಿದೆ. ಎಲ್ಲವೂ ಕರ್ಮಾನುಸಾರವಾಗಿ ನಡೆಯೋ ದೈವಿಕ ಪ್ರೇರಣೆಯೇ ಆದ್ರೆ ನಮ್ಮ ಸ್ವಂತ ಇಚ್ಛಾಶಕ್ತಿ ಅಂದ್ರೆ ಫ್ರೀ ವಿಲ್, ಅದು ಎಲ್ಲಿ ಹೋಯ್ತು? ನಾವೆಲ್ಲ ಕೇವಲ ಸೂತ್ರದ ಗೊಂಬೆಗಳ? ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇದು. ಈ ತಾತ್ವಿಕ ಚೌಕಟ್ಟಿನಲ್ಲಿ ಇಚ್ಛಾಶಕ್ತಿಯನ್ನ ಪೂರ್ತಿಯಾಗಿ ನಿರಾಕರಿಸಲ್ಲ, ಆದರೆ ಅದನ್ನ ಬೇರೆ ರೀತಿ ನೋಡ್ಲಾಗುತ್ತೆ. ನಮ್ಮ ಕರ್ಮದ ಚೌಕಟ್ಟಿನೊಳಗೆ ನಮಗೆ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಇರುತ್ತೆ. ಉದಾಹರಣೆಗೆ, ಕೋಪ ಮಾಡಿಕೊಳ್ಳೋ ಪ್ರೇರಣೆ ಬಂದಾಗ ಅದಕ್ಕೆ ತಲೆಬಾಗೋದೋ ಅಥವಾ ಅದನ್ನ ನಿಯಂತ್ರಿಸಲು ಪ್ರಯತ್ನಿಸೋದೋ ಅನ್ನೋ ಆಯ್ಕೆ ನಮ್ಮದು. ಮತ್ತು ಅತ್ಯಂತ ದೊಡ್ಡ ಆಯ್ಕೆ ಅಂದ್ರೆ ಆ ಪ್ರೇರಣೆಯ ಮೂಲವನ್ನೇ ಬದಲಾಯಿಸಲು ಪ್ರಾರ್ಥಿಸೋ ಆಯ್ಕೆ. ಪ್ರಾರ್ಥಿಸೋದೇ ಒಂದು ಆಯ್ಕೆ? ಹೌದು, ಪ್ರಾರ್ಥಿಸೋದೇ ಒಂದು ದೊಡ್ಡ ಇಚ್ಛಾಶಕ್ತಿಯ ಕ್ರಿಯೆ. ನನ್ನ ಪ್ರವೃತ್ತಿಗಳು ಹೀಗಿವೆ, ಆದರೆ ನಾನು ಹೀಗಿರಲು ಬಯಸಲ್ಲ, ದಯವಿಟ್ಟು ನನ್ನ ಪ್ರೇರಣೆಯನ್ನೇ ಬದಲಾಯಿಸು ಅಂತ ಕೇಳಿಕೊಳ್ಳೋದೇ ಸ್ವ ಇಚ್ಛೆಯ ಪರಮೋಚ್ಚ ಬಳಕೆ. ಸರಿ,
ಇದೊಂದು ತಾತ್ವಿಕ ಸಿದ್ಧಾಂತ ಆಯಿತು. ಇದೇ ತರ್ಕವನ್ನ ನಮ್ಮ ದಿನನಿತ್ಯದ ನೈಜ ಸಮಸ್ಯೆಗಳಿಗೆ ಹೇಗೆ ಅನ್ವಯಿಸೋಕೆ ಸಾಧ್ಯ? ಈ ಆಕರದಲ್ಲಿ ಲೇಖಕರು ಮಾನವನ ಸಂಕಷ್ಟಗಳನ್ನ 10 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಅಂತ ಹೇಳಿದ್ರಿ. ಕೆಲವು ಉದಾಹರಣೆಗಳನ್ನ ನೋಡೋಣ. ನಮ್ಮೊಳಗಿನ ಶತ್ರುಗಳಾದ ಕಾಮ, ಕ್ರೋಧ, ಲೋಭ ಇವುಗಳಿಂದ ಶುರು ಮಾಡೋಣ. ಹೌದು. ಮೊದಲನೇದಾಗಿ ಈ ಆಂತರಿಕ ಶತ್ರುಗಳನ್ನ ಕೇವಲ ಮಾನಸಿಕ ದೌರ್ಬಲ್ಯಗಳು ಅಂತ ಈ ಗ್ರಂಥ ಪರಿಗಣಿಸಲ್ಲ. ಬದಲಿಗೆ ಇವುಗಳನ್ನ ನಮ್ಮ ಪ್ರಾರಬ್ಧ ಕರ್ಮ ಮತ್ತು ಕಾಲನೇಮಿಯಂತಹ ಅಸುರಾವೇಶಗಳಿಗೆ ಸಂಬಂಧ ಕಲ್ಪಿಸುತ್ತೆ. ಅಸುರಾವೇಶ ಅಂದ್ರೆ ಅಕ್ಷರಶಃ ದೆವ್ವ ಹಿಡಿಯೋದು ಅಂತನಾ? ಇಲ್ಲ, ಆ ಅರ್ಥದಲ್ಲಲ್ಲ. ಈ ಗ್ರಂಥದ ಪ್ರಕಾರ ಅಸುರಾವೇಶ ಅಂದ್ರೆ ನಮ್ಮ ಕರ್ಮಾನುಸಾರವಾಗಿ ನಮ್ಮೊಳಗೆ ನಕಾರಾತ್ಮಕ ಚಿಂತನೆಗಳನ್ನ ಪ್ರೋತ್ಸಾಹಿಸೋ ಕೆಲವು ಸೂಕ್ಷ್ಮ ಶಕ್ತಿಗಳು ಸಕ್ರಿಯಗೊಳ್ಳೋದು. ಕಾಲನೇಮಿಯಂತಹ ಪೌರಾಣಿಕ ಪಾತ್ರಗಳನ್ನ ಇಲ್ಲಿ ಆ ಶಕ್ತಿಗಳ ಸಂಕೇತವಾಗಿ ಬಳಸಲಾಗಿದೆ. ಅಂದ್ರೆ ನಮ್ಮಲ್ಲಿ ಹುಟ್ಟೋ ಅತಿಯಾದ ಕ್ರೋಧದ ಹಿಂದೆ ನಮ್ಮ ಮನಸ್ಸಿನ ಜೊತೆಗೆ ಈ ಅಸುರಿ ಶಕ್ತಿಗಳ ಪ್ರೇರಣೆಯೂ ಇರುತ್ತೆ, ಮತ್ತು ಆ ಅಸುರರನ್ನು ಪ್ರೇರೇಪಿಸ್ತಿರೋದು ಅದೇ ಪರಮ ಪ್ರೇರಕ. ಓ, ಹಾಗಾದ್ರೆ ಇದೊಂದು ರೀತಿ ನಮ್ಮ ಕರ್ಮದಿಂದಾಗಿ ನಮ್ಮ ಸಿಸ್ಟಮ್ನಲ್ಲಿ ಆಕ್ಟಿವೇಟ್ ಆದ ಒಂದು ಕಾಸ್ಮಿಕ್ ಮಾಲ್ವೇರ್ ಇದ್ದಾಗೆ. ಮತ್ತು ಪ್ರಾರ್ಥನೆ ಅನ್ನೋದು ಆ ಮಾಲ್ವೇರ್ ಅನ್ನು ತೆಗೆದುಹಾಕಲು ಆಂಟಿವೈರಸ್ ರನ್ ಮಾಡಿದ ಹಾಗೆನಾ? ಚೆನ್ನಾಗಿ ಹೋಲಿಸ್ತ್ರಿ. ಗಾಯತ್ರಿ ಮಂತ್ರದ ಮೂಲಕ ಮಾಡೋ ಪ್ರಾರ್ಥನೆಯು ಭಗವಂತನನ್ನ ಹೀಗೆ ಕೇಳ್ಕೊಳ್ತತ್ತೆ: ನನ್ನ ಬುದ್ಧಿಯನ್ನ ಮಾತ್ರ ಅಲ್ಲ, ನನ್ನಲ್ಲಿ ಈ ನಕಾರಾತ್ಮಕ ಭಾವನೆಗಳನ್ನ ಪ್ರಚೋದಿಸ್ತಿರೋ ಆ ಅಸುರಿ ಶಕ್ತಿಗಳ ಬುದ್ಧಿಯನ್ನು ಸಕಾರಾತ್ಮಕವಾಗಿ ಪ್ರೇರೇಪಿಸು. ಅವರು ನನ್ನನ್ನು ಬಿಟ್ಟು ಹೋಗುವಂತೆ ಪ್ರೇರಣೆ ನೀಡು. ಇದು ಸಮಸ್ಯೆಯ ಮೂಲವನ್ನೇ ಬದಲಾಯಿಸೋ ಪ್ರಯತ್ನ. ಸರಿ, ಇದು ನಮ್ಮ ಮನಸ್ಸಿನೊಳಗಿನ ಹೋರಾಟಗಳಾಯ್ತು. ಇದೇ ತರ್ಕವನ್ನ ಬಡತನದಂತಹ ಸಂಪೂರ್ಣವಾಗಿ ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟ ಸಮಸ್ಯೆಗೆ ಹೇಗೆ ಅನ್ವಯಿಸೋಕೆ ಸಾಧ್ಯ? ಅಲ್ಲಿ ಬುದ್ಧಿಯ ಪ್ರೇರಣೆ ಯಾವ ಪಾತ್ರ ವಹಿಸುತ್ತೆ? ಇದು ಕೇಳಲಿಕ್ಕೆ ಚೆನ್ನಾಗಿದೆ, ಆದ್ರೆ ವಾಸ್ತವದಲ್ಲಿ ಕೋಟ್ಯಾಂತರ ಜನರು ಪ್ರಾರ್ಥನೆ ಮಾಡಿದ್ರೂ ಬಡತನದಲ್ಲಿಯೇ ಇರ್ತಾರೆ. ಈ ಸಿದ್ಧಾಂತವು ಆ ವಾಸ್ತವವನ್ನ ಹೇಗೆ ವಿವರಿಸುತ್ತೆ? ಅವರ ಪ್ರಾರ್ಥನೆ ಸರಿಯಾಗಿರ್ಲಿಲ್ವಾ? ಅಥವಾ ಅವರ ಪ್ರಾರಬ್ಧ ಅಷ್ಟು ಬಲವಾಗಿದೆಯಾ? ಇದು ಸಹಜವಾದ ಮತ್ತು ತುಂಬಾನೇ ನ್ಯಾಯಯುತವಾದ ಪ್ರಶ್ನೆ. ಈ ಸಿದ್ಧಾಂತವು ಪ್ರಾರ್ಥನೆ ಒಂದು ಮಾಂತ್ರಿಕ ದಂಡ ಅಂತ ಹೇಳಲ್ಲ. ಹಣ ಆಕಾಶದಿಂದ ಉದುರಲ್ಲ. ಬದಲಿಗೆ ಬಡತನದ ಮೂಲ ಕಾರಣಗಳನ್ನ ಬುದ್ಧಿಯ ಪ್ರೇರಣೆಯ ದೃಷ್ಟಿಯಿಂದ ನೋಡುತ್ತೆ. ಮೂಲ ಆಕಾರದ ಪ್ರಕಾರ ಭಗವಂತನು ಕರ್ಮಾನುಸಾರವಾಗಿ ಒಬ್ಬ ವ್ಯಕ್ತಿಗೆ ಸರಿಯಾದ ಉದ್ಯೋಗ ಸಿಗದಂತೆ ಪ್ರೇರೇಪಿಸ್ಬೋದು, ಅಥವಾ ಉದ್ಯೋಗ ಸಿಕ್ಕಿದ್ರೂ ಅದನ್ನು ಉಳಿಸ್ಕೊಳ್ಳೋ ನೈಪುಣ್ಯ ಅಥವಾ ಬುದ್ಧಿವಂತಿಕೆ ಇಲ್ಲದಂತೆ ಪ್ರೇರೇಪಿಸ್ಬೋದು. ಅವಕಾಶಗಳು ಕಣ್ಣಿಗೆ ಕಾಣದಿರೋದು. ಹೌದು, ಅಥವಾ ಅವಕಾಶವನ್ನ ಬಳಸ್ಕೊಳ್ಳೋ ಸಾಮರ್ಥ್ಯ ಇಲ್ದಿರೋದು ಕೂಡ ಒಂದ್ ರೀತಿ ಬೌದ್ಧಿಕ ಪ್ರೇರಣೆಯ ಕೊರತೆಯೇ. ಅಂದೇ ಪ್ರಾರ್ಥನೆಯಿಂದ ಏನಾಗುತ್ತೆ? ಪ್ರಾರ್ಥನೆಗೆ ಉತ್ತರವಾಗಿ ಭಗವಂತನು ಆ ವ್ಯಕ್ತಿಯ ಬುದ್ಧಿಯನ್ನ ಬೇರೆ ರೀತಿ ಪ್ರೇರೇಪಿಸ್ತಾನೆ. ಸರಿಯಾದ ಉದ್ಯೋಗಾವಕಾಶವನ್ನು ಗುರುತಿಸುವ ಹಾಗೆ, ಸಂದರ್ಶನದಲ್ಲಿ ಸರಿಯಾಗಿ ಮಾತಾಡೋ ಹಾಗೆ, ಅಥವಾ ಹೊಸ ವ್ಯಾಪಾರದ ಯೋಚನೆ ಬರುವಾಗೆ ಪ್ರೇರಣೆ ನೀಡಬಹುದು. ಅದರಲ್ಲಿ ಯಶಸ್ವಿಯಾಗಲು ಬೇಕಾದ ಕೌಶಲ್ಯ ಮತ್ತು ಸಾಮರ್ಥ್ಯವನ್ನ ಕಲಿಯುವಂತೆ ಪ್ರೇರೇಪಿಸಬಹುದು. ಇನ್ನು ಪ್ರಾರ್ಥಿಸಿದ್ರೂ ಫಲ ಸಿಗದಿರೋದಕ್ಕೆ ಪ್ರಾರಬ್ಧ ಕರ್ಮದ ಪ್ರಬಲತೆಯೇ ಕಾರಣ ಅಂತ ಈ ಗ್ರಂಥ ಹೇಳುತ್ತೆ. ಆದರೆ ನಿರಂತರ ಪ್ರಾರ್ಥನೆಯು ಆ ಕರ್ಮದ ಪ್ರಭಾವವನ್ನ ಕ್ರಮೇಣ ಕಡಿಮೆ ಮಾಡುತ್ತೆ ಅನ್ನೋ ನಂಬಿಕೆಯೂ ಇದರಲ್ಲಿದೆ. ಇದು ಹೆಚ್ಚು ವಾಸ್ತವಿಕವಾಗಿ ಕೇಳಿಸುತ್ತೆ. ಇನ್ನು ನಮ್ಮ ನಿಯಂತ್ರಣದಲ್ಲೇ ಇಲ್ಲದ ವಿಷಯಗಳ ಬಗ್ಗೆ ಏನು? ಉದಾಹರಣೆಗೆ ಅತಿವೃಷ್ಟಿ, ಅನಾವೃಷ್ಟಿ ಅಂತಹ ಪ್ರಾಕೃತಿಕ ವಿಕೋಪಗಳು. ನನ್ನೊಬ್ಬಳ ಪ್ರಾರ್ಥನೆ ಒಂದು ಚಂಡಮಾರುತವನ್ನ ಹೇಗೆ ತಡೆಯೋಕೆ ಸಾಧ್ಯ? ಅದು ಲಕ್ಷಾಂತರ ಜನರ ಒಟ್ಟು ಕರ್ಮದ ಫಲವಾಗಿರಬಹುದಲ್ವೇ? ಹೌದು, ಇಲ್ಲಿ ಗ್ರಂಥವು ಇನ್ನೊಂದು ಸ್ತರಕ್ಕೆ ಹೋಗುತ್ತೆ. ಇಲ್ಲಿ ಸಮಷ್ಟಿ ಕರ್ಮ ಅಂದ್ರೆ ಎಲ್ಲರ ಒಟ್ಟು ಕರ್ಮದ ಪಾತ್ರವನ್ನ ಒಪ್ಕೊಳ್ಳುತ್ತೆ. ಮಳೆಗಾಗಿ ಪರ್ಜನ್ಯನಂತಹ ಪ್ರಕೃತಿಯನ್ನ ನಿಯಂತ್ರಿಸೋ ದೇವತೆಗಳ ಪಾತ್ರವನ್ನ ಉಲ್ಲೇಖಿಸಲಾಗಿದೆ. ಭಗವಂತನು ಸಕಲರ ಒಟ್ಟು ಕರ್ಮಕ್ಕೆ ಅನುಗುಣವಾಗಿ ಈ ದೇವತೆಗಳನ್ನ ಪ್ರೇರೇಪಿಸ್ತಾನೆ. ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಈ ದೇವತೆಗಳ ಪ್ರೇರಣೆಯಿಂದ ಉಂಟಾಗುತ್ತೆ. ಹಾಗಾದ್ರೆ ವೈಯಕ್ತಿಕ ಪ್ರಾರ್ಥನೆ ಇಲ್ಲಿ ನಿಷ್ಪ್ರಯೋಜಕನಾ? ಇಲ್ಲ, ಪ್ರಾರ್ಥನೆಗೆ ಇಲ್ಲಿ 2 ಆಯಾಮಗಳಿವೆ. ಮೊದಲನೇದು, ಎಲ್ಲರ ಒಟ್ಟು ಕರ್ಮ ಏನೇ ಇರ್ಲಿ, ದಯವಿಟ್ಟು ಪರ್ಜನ್ಯ ದೇವತೆಯ ಬುದ್ಧಿಯನ್ನ ಪ್ರೇರೇಪಿಸಿ ಈ ಅನಾಹುತವನ್ನ ತಪ್ಪಿಸು ಅಂತ ಕೇಳ್ಕೊಳ್ಳೋದು. ಎರಡನೆಯ ಮತ್ತು ಹೆಚ್ಚು ವೈಯಕ್ತಿಕವಾದ ಮನವಿ, ಒಂದು ವೇಳೆ ಅನಾಹುತ ಸಂಭವಿಸದೇ ಆದರೆ ಅದರಿಂದ ನಾನೂ ಪಾರಾಗಲು ಬೇಕಾದ ಉಪಾಯವನ್ನ ಕಂಡುಕೊಳ್ಳುವಂತೆ ನನ್ನ ಬುದ್ಧಿಯನ್ನ ಪ್ರೇರೇಪಿಸು ಅಂತ ಕೇಳ್ಕೊಳ್ಳೋದು. ಅಂದ್ರೆ
ಪ್ರವಾಹ ಬರೋ ಮುಂಚೆನೇ ಆ ಊರನ್ನ ಬಿಟ್ಟು ಹೋಗೋ ಯೋಚನೆ ಬರೋ ಹಾಗೆ ಮಾಡು ಅಂತ. ಎಕ್ಸಾಕ್ಟ್ಲಿ. ಅಥವಾ ಸುರಕ್ಷಿತ ಸ್ಥಳವನ್ನ ಸೇರೋ ದಾರಿ ತೋರು ಅಂತ ಪ್ರಾರ್ಥಿಸೋದು. ಇದು ನಮ್ಮನ್ನ ರಕ್ಷಿಸಿಕೊಳ್ಳೋ ಪ್ರೇರಣೆಗಾಗಿ ಮಾಡೋ ಮನವಿ. ಅದ್ಭುತ. ಅಂದ್ರೆ ಸನ್ನಿವೇಶವನ್ನ ಬದ್ಲಾಯಿಸಲು ಕೇಳ್ಕೊಳ್ಳೋದು ಅಥವಾ ಸನ್ನಿವೇಶವನ್ನ ಎದುರಿಸೋ ಶಕ್ತಿ ಕೊಡು ಅಂತ ಕೇಳ್ಕೊಳ್ಳೋದು. ಲೇಖಕರು ಇವುಗಳ ಜೊತೆಗೆ ಶತ್ರುಭಯ, ರೋಗರುಜಿನಗಳು ಮತ್ತು ಸಾಮಾಜಿಕ ಅಪಮಾನದಂತಹ ಸಮಸ್ಯೆಗಳನ್ನು ಇದೇ ಚೌಕಟ್ಟಿನಲ್ಲಿ ವಿವರಿಸ್ತಾರೆ ಅಂದ್ಕೊಳ್ತೀನಿ. ಶತ್ರುವಿನ ಮನಸ್ಸು ಬದಲಾಗೋ ಹಾಗೆ ಪ್ರೇರೇಪಿಸು ಅಥವಾ ವೈದ್ಯರಿಗೆ ಸರಿಯಾದ ಔಷಧ ಹೊಳೆಯೋ ಹಾಗೆ ಪ್ರೇರೇಪಿಸು, ಹೀಗೆ. ನಿಖರವಾಗಿ ಎಲ್ಲ 10 ಬಗೆಯ ಸಂಕಷ್ಟಗಳಿಗೂ ಇದೇ ಮೂಲ ತರ್ಕವನ್ನ ಅನ್ವಯಿಸಲಾಗತ್ತೆ. ಸಮಸ್ಯೆಗೆ ಕಾರಣರಾದ ವ್ಯಕ್ತಿಗಳ ಬುದ್ಧಿ ಮತ್ತು ಅದನ್ನ ಅನುಭವಿಸ್ತಿರೋ ನಮ್ಮ ಬುದ್ಧಿ ಇವೆರಡನ್ನೂ ಸಕಾರಾತ್ಮಕವಾಗಿ ಪ್ರೇರೇಪಿಸೋದೇ ಪರಿಹಾರದ ದಾರಿ. ನಾವು ಇಷ್ಟೊತ್ತು ಗಾಯತ್ರಿ ಮಂತ್ರದ ಧಿಯೋ ಯೋನಃ ಪ್ರಚೋದಯಾತ್ ಅನ್ನೋ ಕೊನೆಯ ಭಾಗದ ಮೇಲೆ ಹೆಚ್ಚು ಗಮನ ಹರಿಸಿದ್ವಿ. ಆದ್ರೆ ಈ ಆಕರದ ಪ್ರಕಾರ ಪೂರ್ತಿ ಮಂತ್ರವೇ ಒಂದು ಪರಿಪೂರ್ಣವಾದ ಸಮಸ್ಯೆ ಪರಿಹಾರದ ಸಾಧನ. ಇದೊಂದು ರೀತಿ ಕೇವಲ ಇಂಜಿನ್ ಬಗ್ಗೆ ಮಾತಾಡದೆ ಇಡೀ ಕಾರಿನ ವಿನ್ಯಾಸವನ್ನ ನೋಡಿದ ಹಾಗೆ. ಇದನ್ನ ಸ್ವಲ್ಪ ವಿವರಿಸೋಣ. ಹೌದು, ಇದು ಬಹಳ ಮುಖ್ಯವಾದ ಭಾಗ. ಮಂತ್ರದ ಪ್ರತಿಯೊಂದು ಪದವೂ ಈ ಚೌಕಟ್ಟಿನಲ್ಲಿ ಹೇಗೆ ಹೊಂದಿಕೊಳ್ಳುತ್ತೆ ಅಂತ ನೋಡೋಣ. ಮೊದಲ ಪದ ತತ್. ಇದರರ್ಥ ಅದು ಅಥವಾ ಆ. ಈ ಸಿದ್ಧಾಂತದ ಪ್ರಕಾರ ತತ್ ಅಂದ್ರೆ ಸಮಸ್ಯೆ ಮತ್ತು ಪರಿಹಾರ ಇಲ್ಲೋ ದೇಶಕಾಲಗಳಲ್ಲಿ ವ್ಯಾಪ್ತನಾಗಿರೋನು. ಓ, ಹಾಗೆ. ಅಂದ್ರೆ ಅವನು ಸಮಸ್ಯೆಯಿಂದ ದೂರ, ಎಲ್ಲೋ ಆಕಾಶದಲ್ಲಿರೋ ಶಕ್ತಿ ಅಲ್ಲ, ಬದಲಿಗೆ ಸಮಸ್ಯೆ ನಡೀತಿರೋ ಸ್ಥಳ ಮತ್ತು ಸಮಯದಲ್ಲಿಯೇ ಇಡುವನು. ಇಟ್ಸ್ ನಾಟ್ ಅ ಡಿಸ್ಟೆನ್ಸ್ ಸಿಇಒ, ಬಟ್ ಸಮ್ವನ್ ಆನ್ ದ ಫ್ಯಾಕ್ಟರಿ ಫ್ಲೋರ್ ವೇರ್ ದ ಪ್ರಾಬ್ಲಮ್ ಇಸ್ ಹ್ಯಾಪ್ನಿಂಗ್. ಅತ್ಯುತ್ತಮ ಹೋಲಿಕೆ. ನಂತರ ಸವಿತುಹು. ಇದರ ಸಾಮಾನ್ಯ ಅರ್ಥ ಸೂರ್ಯ ಅಥವಾ ಸೃಷ್ಟಿಕರ್ತ. ಆದರೆ ಇಲ್ಲಿ ಜಗತ್ತನ್ನ ಸೃಷ್ಟಿಸುವವನು ಅನ್ನೋ ಆಳವಾದ ಅರ್ಥದಲ್ಲಿ ಅವನೇ ಸಮಸ್ಯೆಗಳನ್ನ ಮತ್ತು ಅವುಗಳ ಪರಿಹಾರದ ದಾರಿಗಳನ್ನ ಕೂಡ ಸೃಷ್ಟಿಸುವನು. ಅವನು ಕೇವಲ ಸೃಷ್ಟಿಕರ್ತನಲ್ಲ, ನಮ್ಮ ಬದುಕಿನ ಸನ್ನಿವೇಶಗಳ ಸೃಷ್ಟಿಕರ್ತ ಕೂಡ. ಇದು ಬಹಳ ಪ್ರಮುಖವಾದ ಅಂಶ. ಹೀಸ್ ನಾಟ್ ಜಸ್ಟ್ ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್, ಬಟ್ ದ ಕ್ರಿಯೇಟರ್ ಆಫ್ ಮೈ ಸ್ಪೆಸಿಫಿಕ್ ಕರೆಂಟ್ ಸಿಚುವೇಶನ್. ಆಮೇಲೆ ವರೇಣ್ಯಂ. ವರೇಣ್ಯಂ ಅಂದ್ರೆ ಶ್ರೇಷ್ಠನಾದ, ಆರಾಧಿಸಲು ಯೋಗ್ಯನಾದವನು. ಇದರ ಭಾವಾರ್ಥ ಪರಿಹಾರಕ್ಕಾಗಿ ಪ್ರಾರ್ಥಿಸಲು ಬೇರೆ ಯಾರತ್ರನೂ, ಅಂದ್ರೆ ಬೇರೆ ದೇವತೆಗಳತ್ರ ಅಥವಾ ಬೇರೆ ಶಕ್ತಿಗಳತ್ರ ಹೋಗೋ ಅಗತ್ಯ ಇಲ್ಲ. ನೇರವಾಗಿ ಮೂಲ ಕಾರಣದ ಹತ್ರನೇ, ಆ ಶ್ರೇಷ್ಠನ ಹತ್ರನೇ ಹೋಗಬೇಕು. ಇಟ್ಸ್ ಅಬೌಟ್ ಗೋಯಿಂಗ್ ಸ್ಟ್ರೇಟ್ ಟು ದ ಸೋರ್ಸ್, ನೋ ಮಿಡಲ್ಮೆನ್. ಮತ್ತು ಕೊನೆಗೆ ಭರ್ಗಃ. ಇದು ಬಹಳ ಶಕ್ತಿಯುತವಾದ ಪದ ಅಂತ ಅನಿಸುತ್ತೆ. ಖಂಡಿತ. ಭರ್ಗಃ ಅಂದ್ರೆ ತೇಜಸ್ಸು ಅಥವಾ ಪಾಪಗಳನ್ನ ನಾಶ ಮಾಡೋ ಶಕ್ತಿ. ಈ ಚೌಕಟ್ನಲ್ಲಿ ಭರ್ಗಃ ಅಂದ್ರೆ ಸಮಸ್ಯೆಯ ಮೂಲ ಕಾರಣವಾದ ನಮ್ಮ ಪ್ರಾರಬ್ಧ ಕರ್ಮವನ್ನೇ ನಾಶ ಮಾಡುವನು ಅಥವಾ ಸುಡುವನು. ಇದು ಕೇವಲ ರೋಗದ ಲಕ್ಷಣವನ್ನ ಕಡಿಮೆ ಮಾಡೋ ಹಾಗೆ ಕೇಳ್ಕೊಳ್ಳೋದಲ್ಲ, ಬದಲಿಗೆ ರೋಗದ ಮೂಲವಾದ ವೈರಸ್ಸನ್ನ ಸುಟ್ಟಾಕು ಅಂತ ಕೇಳ್ಕೊಳ್ಳೋ ಹಾಗೆ. ಇದು ಕೇವಲ ಸಮಸ್ಯೆಗೆ ಒಂದು ಬ್ಯಾಂಡೇಡ್ ಹಚ್ಚೋದಲ್ಲ, ಬದಲಿಗೆ ಸಮಸ್ಯೆಯ ಮೂಲವಾದ ಕರ್ಮದ ಬೀಜವನ್ನೇ ಸುಟ್ಟಾಕು ಅಂತ ಕೇಳ್ಕೊಳ್ಳೋ ಅತ್ಯಂತ ಶಕ್ತಿಯುತವಾದ ಬೇಡಿಕೆ. ನಿಖರವಾಗಿ ಹೀಗೆ ತತ್ ಅಂದ್ರೆ ಸಮಸ್ಯೆಯಲ್ಲಿ ಇರೋವನು, ಸವಿತುಹ ಅಂದ್ರೆ ಸಮಸ್ಯೆಯನ್ನ ಸೃಷ್ಟಿಸಿದವನು, ವರೇಣ್ಯಂ ಅಂದ್ರೆ ಪರಿಹಾರಕ್ಕೆ ಶ್ರೇಷ್ಠನಾದವನು, ಭರ್ಗಃ ಅಂದ್ರೆ ಕರ್ಮವನ್ನೇ ನಾಶ ಮಾಡುವನು. ಈ ಎಲ್ಲ ಪದಗಳು ಸೇರಿ ಭಗವಂತನು ಸಮಸ್ಯೆಯ ಪ್ರತಿಯೊಂದು ಅಂಶದ ಮೇಲೆ ಅಂತಿಮ ನಿಯಂತ್ರಣ ಹೊಂದಿದ್ದಾನೆ ಅನ್ನೋ ಕಲ್ಪನೆಯನ್ನ ಬಲಪಡಿಸ್ತವೆ. ಆಗ ಧಿಯೋ ಯೋನಃ ಪ್ರಚೋದಯಾತ್ ಅನ್ನೋ ಮನವಿಯು ಇನ್ನಷ್ಟು ಅರ್ಥಪೂರ್ಣವಾಡುತ್ತೆ. ವಾವ್! ಇಂದು ನಾವು ಒಂದು ಅತ್ಯಂತ ವಿಶಿಷ್ಟವಾದ ತಾತ್ವಿಕ ಚೌಕಟ್ಟನ್ನ ಪರಿಶೀಲಿಸಿದ್ದೀವಿ. ಇದರಲ್ಲಿ ಒಂದು ಪ್ರಾರ್ಥನೆಯನ್ನ ಸಕಲ ಸಮಸ್ಯೆಗಳ ಪರಿಹಾರವಾಗಿ ನೋಡಲಾಗುತ್ತೆ. ಇದು ಯಾವುದೇ ಪವಾಡದ ಮೂಲಕ ಅಲ್ಲ, ಬದಲಾಗಿ ನಮ್ಮ ವಾಸ್ತವವನ್ನ ಗ್ರಹಿಸೋ ಮತ್ತು ಸೃಷ್ಟಿಸೋ, ನಮ್ಮ ಬುದ್ಧಿಶಕ್ತಿಯನ್ನೇ ಪ್ರೇರೇಪಿಸೋ ದೈವಿಕ ಶಕ್ತಿಗೆ ಮನವಿ ಸಲ್ಲಿಸೋ ಮೂಲಕ. ಸಾರಾಂಶದಲ್ಲಿ ಹೇಳೋದಾದ್ರೆ, ಈ ಗ್ರಂಥವು ಸಮಸ್ಯೆಗಳನ್ನು ನೋಡೋ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಲು ಪ್ರಯತ್ನಿಸುತ್ತೆ. ಈ ಚೌಕಟ್ಟಿನ ಪ್ರಕಾರ ಸಮಸ್ಯೆಗಳು ಆಕಸ್ಮಿಕ ದುರದೃಷ್ಟಗಳಲ್ಲ, ಬದಲಿಗೆ ಪರಮಚೇತನದಿಂದ ನಮ್ಮ ಕರ್ಮಾನುಸಾರವಾಗಿ ಯೋಜಿಸಲ್ಪಟ್ಟ ಘಟನೆಗಳು. ಆದ್ದರಿಂದ ಪರಿಹಾರವು ಕೇವಲ ಬಾಹ್ಯ ಪ್ರಯತ್ನಗಳಲ್ಲಿಲ್ಲ, ಬದಲಿಗೆ ಆ ಚೇತನದೊಂದಿಗೆ ಸಂವಹನ ನಡೆಸುವುದರಲ್ಲಿದೆ. ಇದು ಸಮಸ್ಯೆಯೊಂದಿಗೆ ಹೋರಾಡುವುದಕ್ಕಿಂತ ಸಮಸ್ಯೆಯ ಮೂಲವನ್ನು ಉದ್ದೇಶಿಸಿ ಮಾತನಾಡುವ ಧೋರಣೆ. ನಾವು ಇಷ್ಟೆಲ್ಲ ಚರ್ಚಿಸಿದ ಮೇಲೆ ನನ್ನ ಮನಸ್ಸಿನಲ್ಲಿ ಒಂದು ಮೂಲಭೂತವಾದ ಪ್ರಶ್ನೆ ಮೂಡ್ತಿದೆ.
ಈ ಗ್ರಂಥವೇ ಹೇಳೋ ಪ್ರಕಾರ ಈ ಇಡೀ ವ್ಯವಸ್ಥೆಯ ಹಿಂದೆ ಒಂದು ದೊಡ್ಡ ಉದ್ದೇಶವಿದೆ. ಹೌದು, ನೀವು ಸಾಂಸಾರಿಕ ವಿಷಯಗಳಲ್ಲಿ ವೈರಾಗ್ಯವನ್ನು ಉಂಟುಮಾಡುವ ಉದ್ದೇಶದ ಬಗ್ಗೆ ಮಾತನಾಡುತ್ತಿದ್ದೀರಿ ಅಲ್ವಾ? ನಿಖರವಾಗಿ, ಸಾಂಸಾರಿಕ ವಿಷಯಗಳಲ್ಲಿ ಜಿಗುಪ್ಸೆ ಹುಟ್ಟಿಸಿ ನಮ್ಮನ್ನು ಆಧ್ಯಾತ್ಮದ ಕಡೆಗೆ ತಿರುಗಿಸೋ ಸದುದ್ದೇಶದಿಂದಲೇ ಭಗವಂತನು ಸಮಸ್ಯೆಗಳನ್ನ ಸೃಷ್ಟಿಸ್ತಾನೆ ಅಂತ ಈ ಗ್ರಂಥವೇ ಒಂದು ಕಡೆ ಸೂಚಿಸುತ್ತೆ. ಇದು ಈ ಚರ್ಚೆಯ ಅತ್ಯಂತ ಸೂಕ್ಷ್ಮವಾದ ಮತ್ತು ಆಳವಾದ ಭಾಗ. ಹಾಗಾದ್ರೆ ಇದು ನಮ್ಮನ್ನು ಒಂದು ದೊಡ್ಡ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಒಂದು ವೇಳೆ ಸಮಸ್ಯೆಗಳು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗಾಗಿಯೇ ವಿನ್ಯಾಸಗೊಳಿಸಲ್ಪಟ್ಟಿದ್ದರೆ ಅವುಗಳ ನಿವಾರಣೆಗಾಗಿ ಪ್ರಾರ್ಥಿಸುವುದರ ಅರ್ಥವೇನು? ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದು ಅದು ನಮಗೆ ಕಲಿಸಬೇಕಾಗಿದ್ದ ಪಾಠದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವೇ?